ಇನ್ನೆಷ್ಟು ಹೊಡಿಬೇಕು ಅನ್ನೋದೇ ಗೊತ್ತಿಲ್ಲ. ಟೀಮ್ ಇಂಡಿಯಾದಲ್ಲಿ ಸೆಲೆಕ್ಟ್ ಆಗೋದಕ್ಕೆ ಇರುವ ಮಾನದಂಡ ಕೂಡ ಅರ್ಥವಾಗ್ತಿಲ್ಲ. ಅದರಲ್ಲೂ KL ರಾಹುಲ್ ಅವರನ್ನ T20 ವಿಶ್ವಕಪ್ನ 15 ಜನರ ತಂಡದಿಂದ ಕೈಬಿಟ್ಟಿದ್ದು ನಿಜಕ್ಕೂ ಎಲ್ಲರ ಹುಬ್ಬೇರುವಂತೆ ಮಾಡಿದೆ. ಬ್ಯಾಟ್ಸ್ಮನ್ಗಳ ಬದಲು ಹೆಚ್ಚುವರಿ ಬೌಲರ್ಗಳಿಗೆ ಆದ್ಯತೆ ಕೊಟ್ಟಿರುವ ಟೀಮ್ ಯಾವುದನ್ನ ಬ್ಯಾಲೆನ್ಸ್ ಮಾಡಲು ಹೊರಟಿದೆ ಎನ್ನುವುದೇ ಅರ್ಥವಾಗ್ತಿಲ್ಲ. ಹಾರ್ದಿಕ್ ಪಾಂಡ್ಯರನ್ನ ವೈಸ್ ಕ್ಯಾಪ್ಟನ್ ಮಾಡಿರುವ ಟೀಮ್ ಇಂಡಿಯಾದ ಸೆಲೆಕ್ಟರ್ಸ್ ಫಾಸ್ಟ್ ಬೌಲಿಂಗ್ ವಿಚಾರದಲ್ಲಿ ಸಿರಾಜ್ ಮತ್ತು ಹರ್ಷದೀಪ್ ರನ್ನ ನೆಚ್ಚಿಕೊಂಡಿರುವುದು ಇನ್ನೊಂದು ಅಚ್ಚರಿಗೆ ಕಾರಣವಾಗಿದೆ. ಇದರ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ಕ್ರಿಕೆಟ್ನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನೋಡಲು ಮರಿಬೇಡಿ. ಟೀಮ್ ಇಂಡಿಯಾದ ಸೆಲೆಕ್ಷನ್ ಲಿಸ್ಟ್ನಿಂದ ಔಟ್ ಆಗಿದ್ದಕ್ಕೋ ಏನೋ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಇರುವ ತಂಡವನ್ನ ಕನ್ನಡಿಗ KL ರಾಹುಲ್ ಮಕಾಡೆ ಮಲಗಿಸಿದ್ದಾರೆ. ಇದರೊಂದಿಗೆ ತಾನೇನು ತನ್ನ ಕ್ಯಾಪ್ಟನ್ಸಿ ಏನು ಅನ್ನೋದನ್ನ ರಾಹುಲ್ ತೋರಿಸಿಕೊಟ್ಟಿದ್ದಾರೆ. ಈಗ ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ಪಡೆಯಲು ರಾಹುಲ್ ಇನ್ನೇನು ಮಾಡಬೇಕು ಎನ್ನುವ ಪ್ರಶ್ನೆಯೂ ಇದೆ. ಈ ಬಾರಿ IPLನಲ್ಲಿ KL ರಾಹುಲ್ ಲಕ್ನೋ ತಂಡವನ್ನ ಮುನ್ನಡೆಸಿದ ರೀತಿ ಹಾಗೂ ಪ್ರತಿ ಪಂದ್ಯದಲ್ಲೂ ತಂಡದ ಬ್ಯಾಟಿಂಗ್ ಬೆನ್ನೆಲುಬಾಗಿ ನಿಂತಿರುವುದನ್ನ ನೋಡಿದ್ರೆ ಅವರು ಚಾನ್ಸ್ ಮಿಸ್ ಮಾಡಿಕೊಳ್ಳಲು ಸಾಧ್ಯವೇ ಇರಲಿಲ್ಲ. IPLನಲ್ಲಿ ರಾಹುಲ್ 10 ಇನ್ನಿಂಗ್ಸ್ಗಳಲ್ಲಿ 406 ರನ್ಗಳನ್ನು ಬಾರಿಸಿದ್ದಾರೆ. 40ರ ಆವರೇಜ್ನಲ್ಲಿ ಬ್ಯಾಟ್ ಬೀಸಿರುವ ರಾಹುಲ್ ಅವರ ಸ್ಟ್ರೈಕ್ ರೇಟ್ ಕೂಡ 140ಕ್ಕಿಂತ ಮೇಲಿದೆ. ಒಬ್ಬ ಬ್ಯಾಟ್ಸ್ಮನ್ ಇದಕ್ಕಿಂತ ಉತ್ತಮ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಇನ್ನೇನು ತೋರಿಸಬೇಕು ಅನ್ನೋದೇ ಅರ್ಥವಾಗ್ತಿಲ್ಲ. ಓಪನಿಂಗ್ ಬ್ಯಾಟ್ಸ್ಮನ್ ಜೊತೆಗೆ ಕೀಪಿಂಗ್ ಮೂಲಕವೂ ತಂಡಕ್ಕೆ ಕೊಡುಗೆ ನೀಡುವ ಆಟಗಾರ ಅಂದ್ರೆ ಅದು ರಾಹುಲ್. ಈಗ ಟೀಮ್ ಇಂಡಿಯಾ ರಾಹುಲ್ ಬದಲು ಯಶಸ್ವಿ ಜೈಸ್ವಾಲ್ ಅವರನ್ನೇ ಆಯ್ಕೆ ಮಾಡಿಕೊಂಡಿದೆ. ಆದರೆ ಜೈಸ್ವಾಲ್ ಈ IPLನಲ್ಲಿ 9 ಇನ್ನಿಂಗ್ಸ್ಗಳಲ್ಲಿ ಗಳಿಸಿರೋದು ಕೇವಲ 249 ರನ್ ಮಾತ್ರ. ಬ್ಯಾಟಿಂಗ್ ಆವರೇಜ್ ಕೂಡ ಕೇವಲ 31ಕ್ಕಿಂತ ಸ್ವಲ್ಪ ಮೇಲಿದೆ. ಅದರಲ್ಲೂ 1 ಸೆಂಚುರಿ ಹೊರತುಪಡಿಸಿದ್ರೆ ಜೈಸ್ವಾಲ್ ಈ ಬಾರಿಯ IPLನಲ್ಲಿ ವಿಫಲವಾಗಿದ್ದೇ ಹೆಚ್ಚು. ಆದರೆ ಅನುಭವಿ ರಾಹುಲ್ ಬದಲು ಯಂಗ್ಸ್ಟರ್ ಮತ್ತು ಲೆಫ್ಟ್ ರೈಟ್ ಕಾಂಬಿನೇಷನ್ ಕಾರಣಕ್ಕೆ ಜೈಸ್ವಾಲ್ ಅವರನ್ನ ಆಯ್ಕೆ ಮಾಡಿದಂತಿದೆ. ಇಲ್ಲದೆ ಹೋದ್ರೆ ರಾಹುಲ್ ಜೊತೆಗೆ ಋತುರಾಜ್ ಗಾಯಕ್ವಾಡ್ ಕೂಡ ಓಪನಿಂಗ್ ವಿಚಾರದಲ್ಲಿ ಬೆಸ್ಟ್ ಆಪ್ಷನ್ ಆಗಿದ್ರು. ಆದರೆ IPLನಲ್ಲಿ ಸತತವಾಗಿ ಒಳ್ಳೆಯ ಬ್ಯಾಟಿಂಗ್ ಮಾಡ್ತಿದ್ರು ಋತುರಾಜ್ಗೂ ಕೂಡ ಚಾನ್ಸ್ ಮಿಸ್ ಆಗಿದೆ. ಇನ್ನು ರಿಂಕು ಸಿಂಗ್ ಒಬ್ಬ ಫಿನಿಷರ್ ಆಗಿ ತಂಡದಲ್ಲಿ ಸ್ಥಾನ ಪಡೆಯಬಹುದು ಎಂಬ ನಿರೀಕ್ಷೆ ಇತ್ತು. ಟೀಮ್ ಇಂಡಿಯಾದಲ್ಲಿ ಅವಕಾಶ ಸಿಕ್ಕಾಗ್ಲೂ ರಿಂಕು ಅದನ್ನು ಚೆನ್ನಾಗಿಯೇ ಬಳಸಿಕೊಂಡಿದ್ರು. ಅಲ್ಲದೆ ಈ IPLನಲ್ಲೂ ಅವರ ಸ್ಟ್ರೈಕ್ ರೇಟ್ ಚೆನ್ನಾಗಿಯೇ ಇದೆ. ಬಹುತೇಕ ಶಿವಮ್ ದುಬೆ ಹಾಗೂ ರಿಷಬ್ ಪಂತ್ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಪಡೆದರೆ ರಿಂಕುಗೆ ಅವಕಾಶ ಕೊಡುವುದು ಕಷ್ಟ ಆಗಬಹುದು. ಇದೇ ಕಾರಣದಿಂದ ರಿಂಕು ಸಿಂಗ್ಗೆ ಅವಕಾಶ ನೀಡದಿರುವ ತೀರ್ಮಾನಕ್ಕೆ ಸೆಲೆಕ್ಟರ್ಸ್ ಬಂದಂತಿದೆ. ರಿಷಬ್, ದುಬೆ ಹಾಗೂ ಹಾರ್ದಿಕ್ ಬೆಸ್ಟ್ ಫಿನಿಷರ್ ರೋಲ್ ನಿಭಾಯಿಸಬೇಕಿದೆ. ಆದರೆ ಇದರಲ್ಲಿ ರಿಷಬ್ ಬಿಟ್ರೆ ಉಳಿದವರು ಅಂತಾರಾಷ್ಟ್ರೀಯ ಮ್ಯಾಚ್ನಲ್ಲಿ ಎಷ್ಟರ ಮಟ್ಟಿಗೆ ಜವಾಬ್ದಾರಿ ನಿಭಾಯಿಸ್ತಾರೆ ಎಂಬ ಕುತೂಹಲ ಇದ್ದೇ ಇದೆ. ಇನ್ನು ಬೌಲಿಂಗ್ ಯೂನಿಟ್ಗೆ ಬಂದಾಗ ಟೀಮ್ ಇಂಡಿಯಾದ ಸೆಲೆಕ್ಟರ್ಸ್ ಸ್ಪಿನ್ಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಿದ್ದಾರೆ. US ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ಮ್ಯಾಚ್ಗಳು ನಡೆಯೋದ್ರಿಂದ ಸ್ಲೋ ಪಿಚ್ ಹಾಗೂ ಫ್ಲಾಟ್ ಪಿಚ್ಗಳು ಹೆಚ್ಚಾಗಿರಬಹುದು. ಇದೇ ಕಾರಣಕ್ಕೆ ಪಿಚ್ಗೆ ತಕ್ಕಂತೆ ಪ್ಲಾನ್ ರೂಪಿಸಲು ಕುಲ್ದೀಪ್ ಯಾದವ್, ಯಜುವೇಂದ್ರ ಚಹಲ್, ಅಕ್ಷರ್ ಪಟೇಲ್ ಹಾಗೂ ರವೀಂದ್ರ ಜಡೇಜಾ ಅವರನ್ನ ತಂಡಕ್ಕೆ ಆಯ್ಕೆ ಮಾಡಲಾಗಿದೆ. ಇದರಲ್ಲಿ ಜಡೇಜಾ ಪರ್ಮನೆಂಟ್ ಸ್ಥಾನ ಪಡೆದ್ರೆ ಇನ್ನೊಬ್ಬ ಸ್ಪಿನ್ನರ್ ವಿಚಾರದಲ್ಲಿ ಕುಲ್ದೀಪ್ ಹಾಗೂ ಚಹಾಲ್ ನಡುವೆ ಹೆಚ್ಚು ಕಾಂಪಿಟೇಷನ್ ನಡೆಯಬಹುದು. ಆದರೆ ಫಾಸ್ಟ್ ಬೌಲಿಂಗ್ ಯೂನಿಟ್ ಮತ್ತೊಮ್ಮೆ ಕೇವಲ ಬುಮ್ರಾರನ್ನ ನೆಚ್ಚಿಕೊಂಡಿದೆ. ಬುಮ್ರಾ ಜೊತೆಗೆ ಹರ್ಷದೀಪ್ ಮತ್ತು ಮೊಹಮ್ಮದ್ ಸಿರಾಜ್ ಸ್ಥಾನ ಪಡೆದೇ ಇರುವುದು ಮೇಲ್ನೋಟಕ್ಕೆ ಸರಿ ಅನಿಸಿದ್ರು ಕೂಡ ಇವರಲ್ಲಿ ಡೆತ್ ಓವರ್ ಯಾರು ಮಾಡ್ತಾರೆ ಎಂಬ ಪ್ರಶ್ನೆ ಇದೆ. ಡೆತ್ ಓವರ್ನಲ್ಲಿ ಬುಮ್ರಾ ಬಿಟ್ರೆ ಹರ್ಷದೀಪ್ ಹಾಗೂ ಸಿರಾಜ್ರನ್ನ ನೆಚ್ಚಿಕೊಳ್ಳುವುದು ಕಷ್ಟ. ಯಂಗ್ ಪ್ಲೇಯರ್ ಮಯಾಂಕ್ ಯಾದವ್ ಈ ಸ್ಥಾನಕ್ಕೆ ಆಯ್ಕೆಯಾಗಬಹುದು ಎಂಬ ನಿರೀಕ್ಷೆ ಇತ್ತು. ಅವರು ತೀರಾ ಅನನುಭವಿ ಅನ್ನಿಸಿದರೆ ನಟರಾಜನ್, ಸಂದೀಪ್ ಶರ್ಮಾ ಹಾಗೂ ಆವೇಶ್ ಖಾನ್ ಈ ಮೂವರಲ್ಲಿ ಒಬ್ಬರಿಗೆ ಚಾನ್ಸ್ ಸಿಗಬೇಕಿತ್ತು. ಡೆತ್ ಓವರ್ನಲ್ಲಿ ಪ್ರೆಷರ್ ಹ್ಯಾಂಡಲ್ ಮಾಡೋದು ತುಂಬಾನೇ ಮುಖ್ಯ. ಈ ಮೂವರು ಅಂತಹ ಸ್ಥಿತಿಯಲ್ಲಿ ಹೆಚ್ಚು ಎಫೆಕ್ಟಿವ್ ಬೌಲರ್ ಆಗುವ ನಿರೀಕ್ಷೆ ಇತ್ತು. ಇನ್ನು ಮುಂಬೈ ಇಂಡಿಯನ್ಸ್ IPLನಲ್ಲಿ ಫ್ಲಾಪ್ ಆದರೂ ಸೆಲೆಕ್ಟರ್ಸ್ ಮಾತ್ರ ಹಾರ್ದಿಕ್ ಪಾಂಡ್ಯಗೆ ಉಪನಾಯಕನ ಪಟ್ಟ ಕಟ್ಟಿದ್ದಾರೆ. IPLನಲ್ಲಿ ಹೇಳಿಕೊಳ್ಳುವ ಸಾಧನೆ ಮಾಡದಿದ್ರೂ ಕೂಡ ಪಾಂಡ್ಯ ಯಾವುದೇ ಕ್ಷಣದಲ್ಲಿ ಸಿಡಿಯಬಲ್ಲ ಆಟಗಾರ. ಫಾಸ್ಟ್ ಬೌಲಿಂಗ್ ಯೂನಿಟ್ ಅಲ್ಲೂ ಪಾಂಡ್ಯ ಮಹತ್ವದ ಪಾತ್ರವನ್ನು ನಿಭಾಯಿಸಬಹುದು. ಏನೇ ಆದರೂ ಹಿಟ್ಮ್ಯಾನ್ ಸೇನೆ ಈಗ ಸಜ್ಜಾಗಿದೆ. ಯಾರು ಟೀಮ್ಗೆ ಸೇರಿದ್ದಾರೆ, ಯಾರಿಗೆ ಚಾನ್ಸ್ ಮಿಸ್ ಆಗಿದೆ ಎನ್ನುವ ಚರ್ಚೆ ಇದ್ದದ್ದೇ. ಕಡೆಗೂ ಸಂಜು ಸ್ಯಾಮ್ಸನ್ಗೆ ಟೀಮ್ನಲ್ಲಿ ಅವಕಾಶ ಸಿಕ್ಕರೂ ಪ್ಲೇಯಿಂಗ್ 11ನಲ್ಲಿ ಸ್ಥಾನ ಸಿಗುತ್ತದಾ ಎನ್ನುವುದನ್ನು ನೋಡಬೇಕಿದೆ. ಒಂದ್ ವೇಳೆ ಜೈಸ್ವಾಲ್ ಫೇಲ್ ಆದ್ರೆ ಸಂಜು ಓಪನರ್ ಆಗಿಯೂ ಟೀಮ್ನಲ್ಲಿ ಸ್ಥಾನ ಪಡೆಯಬಹುದು. ಇದೇನೇ ಇದ್ರೂ ರೋಹಿತ್ ನೇತೃತ್ವದಲ್ಲಿ ಟೀಮ್ ಇಂಡಿಯಾ ಈ ಬಾರಿಯಾದರೂ T20 ವಿಶ್ವಕಪ್ ಗೆದ್ದು ಬರಲಿ. ಏಕದಿನ ವಿಶ್ವಕಪ್ನ ಫೈನಲ್ನಲ್ಲಿ ಮುಗ್ಗರಿಸುವ ಮೂಲಕ ICC ಟೈಟಲ್ ಗೆಲ್ಲುವ ರೋಹಿತ್ ಕನಸು ಕನಸಾಗಿಯೇ ಉಳಿದಿದೆ. ಟೀಮ್ ಇಂಡಿಯಾಗೆ ಎಲ್ಲವನ್ನು ಕೊಟ್ಟಿರುವ ಹಾಗೂ ಯುವ ಆಟಗಾರರನ್ನ ಪ್ರೋತ್ಸಾಹಿಸುತ್ತಲೇ ತಂಡವನ್ನ ಬ್ಯಾಲೆನ್ಸ್ ಮಾಡುವ ರೋಹಿತ್ ಒಂದಾದರೂ ಕಪ್ ಗೆಲ್ಲಲೇಬೇಕು ಎನ್ನುವುದು ಕೋಟಿ ಕೋಟಿ ಕ್ರಿಕೆಟ್ ಅಭಿಮಾನಿಗಳ ಹಾರೈಕೆ. ಟೀಮ್ ಇಂಡಿಯಾದ ಸೆಲೆಕ್ಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎನ್ನುವುದನ್ನ ಕಮೆಂಟ್ಸ್ ಮೂಲಕ ತಿಳಿಸಲು ಮರೆಯಬೇಡಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.